ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಭೂಮಿಕಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸಾತನೂರು. ನನ್ನ ಹೆಸರು ತ್ರಿವೇಣಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಪ್ರಜ್ಞೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬೆಂಗಳೂರಿನಲ್ಲಿ ತುಂಬ ತೊಂದರೆ ಇದೆ. ನೀರಿನ ಕೊರತೆ ಇದೆ. ಬೆಂಗಳೂರಿನಲ್ಲಿ ನೀರಿನ ಕೊರತೆ ಜಾಸ್ತಿ ಇದೆ. ಇದು ನಾವು ಮಾಡಿರುವಂತಹ ಪ್ರಾಜೆಕ್ಟ್. ಇದು ನಾವು ಪೇಪರಿಂದ ಮಾಡಿರುವ ಮನೆ. ಫಿಲ್ಟರ್ ನೀರನ್ನು ಬಳಸುವುದು. ಮಳೆ ನೀರನ್ನು ಫಿಲ್ಟರ್ ಆಗಿ ಮಾಡುವ ಯಂತ್ರ. ಇದು ಪೇಪರ್ ಮನೆ. ಇಲ್ಲಿ ಬೆಂಗಳೂರಿನಲ್ಲಿ ತುಂಬ ನೀರಿನ ಕೊರತೆ ಇದೆ. ಅದಕ್ಕಾಗಿ ಮಳೆ ಬಿದ್ದಾಗ ಇಲ್ಲಿ ಒಂದು ಪೈಪ್ ಇರುತ್ತೆ. ಆ ಪೈಪಿನ ಮುಖಾಂತರ ಡ್ರಮ್ ಅಥವಾ ಸಂಪಿನ ಒಳಗಡೆ ಶೇಖರಣೆ ಆಗುತ್ತದೆ. ಆ ಶೇಖರಣೆಯಾದ ನೀರು ನಾವು ವಸ್ತುಗಳನ್ನು ತೆಗೆದುಕೊಂಡು ಫಿಲ್ಟರ್ ಯಂತ್ರವನ್ನು ಮಾಡಿದ್ದೇವೆ. ಈ ನೀರು ಗಲೀಜಾದ ಕಲ್ಮಶವಾದ ನೀರು ಈ ಯಂತ್ರದೊಳಗೆ ಬರುತ್ತದೆ. ಆಗ ಈ ಯಂತ್ರವು ಫಿಲ್ಟರ್ ಮಾಡುತ್ತದೆ. ಈ ನೀರು ಮತ್ತೊಮ್ಮೆ ಫಿಲ್ಟರ್ ಆಗಿ ಶುದ್ಧವಾದ ನೀರು ಕೊಡುತ್ತದೆ. ಈ ಯಂತ್ರಕ್ಕೆ ನಾವು ಬಳಸಿರುವ ವಸ್ತುಗಳು: ಮೊದಲನೆಯದು ಹತ್ತಿ, ಇದ್ದಿಲು, ಸಣ್ಣ ಕರಳು, ಎಲೆ, ಮಣ್ಣು, ದಪ್ಪ ಕರಳನ್ನು ಉಪಯೋಗಿಸಿ ಯಂತ್ರವನ್ನು ಮಾಡಿದ್ದೇವೆ. ಆಗ ಈ ನೀರು ಇಲ್ಲಿಗೆ ಬಂದು ಮತ್ತೊಮ್ಮೆ ಫಿಲ್ಟರ್ ಆಗಿ ಶುದ್ಧ ನೀರು ಕೊಡುತ್ತದೆ. ಈ ಶುದ್ಧ ನೀರು ನಮಗೆ ಮನೆ ಇತರೆ ಕೆಲಸಗಳಿಗಾಗಿ ಉಪಯೋಗ ಆಗುತ್ತದೆ. ಮನೆ ಬಟ್ಟೆ ಒಗೆಯಲು ಮತ್ತು ಪಾತ್ರೆ ತಿಕ್ಕಲು ಇನ್ನಿತರ ಕೆಲಸಕ್ಕೆ ಬೇಕಾಗಿದೆ. ಈ ರೀತಿ ನಾವು ಬೆಂಗಳೂರಿನ ಸಮಸ್ಯೆಯನ್ನು ಪರಿಹರಿಸಲು ಧನ್ಯವಾದ.